ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾವು 14th ನವೆಂಬರ್ ನಿಫ್ಟಿಯ ವೀಕ್ಲಿ ಎಕ್ಸ್ಪೈರಿನಲ್ಲಿ ಬ್ಯಾಂಕ್ ನಿಫ್ಟಿ ಮೂಮೆಂಟಮ್ ಹೇಗಿರ್ಬೋದು ಅಂತ ಡಿಸ್ಕಸ್ ಮಾಡಕ್ಕೆ ಪ್ರಯತ್ನ ಬೀಳೋಣ. ಇನ್ನು 13th ನವೆಂಬರ್ ನಿಫ್ಟಿ 1.36% ಅಂದ್ರೆ 324 ಪಾಯಿಂಟ್ಸ್ ಕರೆಕ್ಷನ್ ಕಂಡು ದಿನದ ಲೋ ತನ್ನ 200 ಡೇ ಮೂವಿಂಗ್ ಆವರೇಜ್, ಸೊ ಇದು 23,542 ಹತ್ರ ಇತ್ತು. ಇದನ್ನು ಬ್ರೇಕ್ ಮಾಡಿ ಇದರ ಕೆಳಗಡೆ ಬಂದಿದ್ದು ದಿನದ ಕೊನೆಯಲ್ಲಿ ಇಲ್ಲಿ ರಿಕವರಿ ಕಂಡು 23,602 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಯಾವರೇಜ್ ಕ್ಲೋಸಿಂಗ್ 23,559 ಬರ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಇಲ್ಲಿ 1000 ಪಾಯಿಂಟ್ಸ್ ವರೆಗೆ ತನ್ನ ವೀಕ್ಲಿ ಎಕ್ಸ್ಪೈರಿನಲ್ಲಿ ಕರೆಕ್ಷನ್ ಕಂಡಿತ್ತು. ಸೊ ನನಗೆ ಈಗಿನ ಲೆವೆಲ್ ಇಂದ ಅಂದ್ರೆ ಈ 200 ಡೇ ಮೂವಿಂಗ್ ಆವರೇಜ್ ಇಂದ ನಿಫ್ಟಿ ಸೊ ಇದೇ ಲೆವೆಲ್ ಅಲ್ಲಿ ಕನ್ಸಾಲಿಡೇಷನ್ ಆಗ್ಬೋದು, ಅಥವಾ ಇಲ್ಲಿಂದ ಅಟ್ಲೀಸ್ಟ್ 1 or 2 ಡೇಸ್ ಒಂದು ರಿಕವರಿ ಅಥವಾ ಕನ್ಸಾಲಿಡೇಷನ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಸೊ ಇದು ಪಾಸಿಬಲ್ ಅಂತ ನೋಡೋಕ್ಕಿಂತ ಮುಂಚೆ ನಾವು ಇಲ್ಲಿ ಕ್ವಿಕ್ ಆಗಿ ಒಂದ್ಸರಿ ನಿಫ್ಟಿ ಆಪ್ಷನ್ ಚೈನ್ ನ ಚೆಕ್ ಮಾಡೋಣ. ಸೊ ನಾವೀಗ ನಿಫ್ಟಿ ಆಪ್ಷನ್ ಚೈನಿಗೆ ಬಂದ್ರೆ ಇಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ನ ಚೆಕ್ ಮಾಡಿದ್ರೆ ನಿಫ್ಟಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 41 lakhs ಆದ್ರೆ ಕಾಲ್ ಸೈಡ್ ಅಲ್ಲಿ 75 lakhs. ಸೊ ಇಲ್ಲಿ ಇನ್ನು ಕಾಲ್ ರೈಟರ್ಸ್ ಹೆಚ್ಚಾಗಿದ್ದಾರೆ ಪುಟ್ ರೈಟರ್ಸ್ ಗಿಂತ. ನಿಫ್ಟಿ ತುಂಬಾ ಬಿಯರಿಶ್ ಆಗಿದೆ ಹಾಗೂ ಓವರ್ ಸೋಲ್ಡ್ ಝೋನ್ ಅಲ್ಲಿ ಈಗ ಬಂದಿದೆ. ಸೊ ಈಗಿನ ಲೆವೆಲ್ ಇಂದ ಇಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಆಡ್ ಆಗಿರೋದು 2,87,000, ಅದು 23,800 ಹತ್ರ, ಹಾಗೂ ಟೋಟಲ್ ಓಪನ್ ಇಂಟ್ರೆಸ್ಟ್ ಹೈ ಇರೋದು 4,26,000. ಸೊ ನನಗೆ ಇಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಹೈಯೆಸ್ಟ್ ಆಡ್ ಆಗಿರೋ 23,000 ಇಲ್ಲಿ ರೆಸಿಸ್ಟೆನ್ಸ್ ಅಂತ ಅನಿಸ್ತಾ ಇದೆ. ಇನ್ನು ಸಪೋರ್ಟ್ ಅಂತ ಬಂದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕೆಳಗಡೆ ಆಡ್ ಆಗಿರೋದು 1,80,000, ಅದು 23,300 ಹತ್ರ, ಹಾಗೂ ಟೋಟಲ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಇಲ್ಲೇ ಹೈಯೆಸ್ಟ್ ಇದೆ. ಸೊ ನಿಫ್ಟಿಗೆ 23,300 ಸಪೋರ್ಟ್, 23,800 ರೆಸಿಸ್ಟೆನ್ಸ್. ಸೊ ಈ 500 ಪಾಯಿಂಟ್ಸ್ ನಿಫ್ಟಿ ರೇಂಜ್ ಆಗಿರ್ಬೋದು ಗುರುವಾರದ ದಿನ. ಸೊ ಈ ಲೆವೆಲ್ಸ್ ನ ಇಟ್ಕೊಂಡು ನಾವು ಯಾವ ರೀತಿ ನಿಫ್ಟಿನಲ್ಲಿ ಟ್ರೇಡ್ ಮಾಡ್ಬೋದು ಅಂತ ನೋಡೋಣ. ಸೊ ನಿಫ್ಟಿನಲ್ಲಿ ಈಗಿನ ಕ್ಲೋಸಿಂಗ್ 23,559 ಏನ್ ಬರ್ತಾ ಇದೆ. ಇಲ್ಲಿಂದ 250 ಪಾಯಿಂಟ್ಸ್ ಮೇಲೆ ಬಂದ್ರೆ ಅದು 23,800 ಇದೆ. ಸೊ ಇಲ್ಲಿ ನಿಫ್ಟಿಯ 5 ಡೇ ಮೂವಿಂಗ್ ಆವರೇಜ್ ಬರುತ್ತೆ ನಾಳೆ ದಿನ. ಸೊ ಹಾಗೂ 10 ಡೇ ಮೂವಿಂಗ್ ಆವರೇಜ್ 23,900 ಹತ್ರ ಬರುತ್ತೆ. ಸೊ ನಿಫ್ಟಿನಲ್ಲಿ ಏನಾದ್ರೂ ರಿಕವರಿ ಬಂತು ಅಂತಂದ್ರೆ 23,800 ಹತ್ರದಲ್ಲಿ ಇಲ್ಲಿ ಬಿಯರಿಶ್ ಕ್ಯಾಂಡಲ್ ಆಗ್ತಿದ್ದಂಗೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಬರೋ ಡೌನ್ ಮೂವ್ ನಲ್ಲಿ 150 to 200 ಪಾಯಿಂಟ್ಸ್ ವರೆಗೆ ಟಾರ್ಗೆಟ್ ಇಟ್ಕೋಬಹುದು. ಹಾಗೂ ಏನಾದ್ರೂ ನಿಫ್ಟಿ ಈಗಿನ ಲೆವೆಲ್ ಇಂದ ಕರೆಕ್ಷನ್ ಕಂಡು ಕೆಳಗಡೆ ಬಂದ್ರೆ 23,300 ಸಪೋರ್ಟ್ ಲೆವೆಲ್ ಆಪ್ಷನ್ ಚೈನ್ ಪ್ರಕಾರ ಇದ್ರ ಹತ್ರ ಬಂದು ರಿವರ್ಸ್ ಕಾಣ್ತಾ ಇದ್ರೆ ಇಲ್ಲಿ ಬುಲ್ಲಿಶ್ ಗ್ರೀನ್ ಕ್ಯಾಂಡಲ್ ಆದ್ರೆ 15 ಮಿನಿಟ್ಸ್ ಅಲ್ಲಿಂದ ನಾವು ಸಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇಲ್ಲಿಂದ ಅಗೇನ್ ಮೇಲೆ ಬರ್ತಿದ್ರೆ 150 to 200 ಪಾಯಿಂಟ್ಸ್ ರಿಕವರಿನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನನ್ನ ಪ್ರಕಾರ ನಿಫ್ಟಿ 23,500 ಸರೌಂಡಿಂಗ್ ಅಲ್ಲೇ 50 ಪಾಯಿಂಟ್ ಪ್ಲಸ್ ಅಥವಾ ಮೈನಸ್, ಸೊ ಇದೇ ಲೆವೆಲ್ ಅಲ್ಲೇ ಕ್ಲೋಸ್ ಆಗ್ಬೋದು. ಇಲ್ಲಿ ನಿಫ್ಟಿ 200 ಡೇ ಮೂವಿಂಗ್ ಆವರೇಜ್ ಬರುತ್ತೆ. ಸೊ ಎಕ್ಸ್ಪೈರಿ ಇದೇ ಲೆವೆಲ್ ಅಲ್ಲಿ ಬರ್ಬೋದು ಅನ್ಸುತ್ತೆ. ಸೊ ನಿಫ್ಟಿ ಈ ರೇಂಜ್ ಅಲ್ಲಿ ಟ್ರೇಡ್ ಆಗ್ಬೋದು. ಸೊ ಇದಕ್ಕೆ ತಕ್ಕಂಗೆ ನೀವು ನಿಮ್ಮ ಟ್ರೇಡಿಂಗ್ ಪ್ಲಾನ್ ನ ಮಾಡಿ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಸಹಿತ ಇಲ್ಲಿ ನೋಡಿ ತನ್ನ 200 ಮೂವಿಂಗ್ ಆವರೇಜ್ 49,900 ಹತ್ರ ಇತ್ತು. ಬ್ಯಾಂಕ್ ನಿಫ್ಟಿ 49,904 ಲೋನ ಮಾಡಿದೆ. ದಿನದ ಹೈಯಿಂದ 1,300 ಪಾಯಿಂಟ್ಸ್ ವರೆಗೆ ಕರೆಕ್ಷನ್ ನ ಕೊಟ್ಟು ದಿನದ ಕೊನೆಯಲ್ಲಿ 400 ಪಾಯಿಂಟ್ಸ್ ರಿಕವರಿನ ಕೊಟ್ಟು 50,290 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಆವರೇಜ್ ಕ್ಲೋಸಿಂಗ್ 50,088 ಬರ್ತಾ ಇದೆ. ಸೊ ಈಗ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡೋದಾದ್ರೆ ಅಗೇನ್ ನಾವು ಇಲ್ಲಿ ಕೆಳಗಡೆ ಬ್ಯಾಂಕ್ ನಿಫ್ಟಿಗೆ ತನ್ನ 200 ಡೇ ಮೂವಿಂಗ್ ಆವರೇಜ್, ಸೊ ಇದನ್ನ ಮಾರ್ಕ್ ಮಾಡ್ಕೊಳ್ಳಿ. 200 ಡೇ ಮೂವಿಂಗ್ ಆವರೇಜ್ ಇರೋದು 49,900 ಹತ್ರ. ಇಲ್ಲಿಂದ ಮೈನಸ್ 100 ಪಾಯಿಂಟ್ಸ್ 49,800 ಕೆಳಗಡೆ ಮಾತ್ರ ನಾವು ಪುಟ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಮೇಲೆ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ 50,000 ಹತ್ರ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು ಇಲ್ಲಿ ಪುಟ್ ಪೊಸಿಷನ್ ತಗೊಂಡ್ರೆ 300 to 500 ಪಾಯಿಂಟ್ಸ್ ಡೌನ್ ಗೆ ಟ್ರೇಡ್ ಮಾಡ್ಬೋದು. ಹಾಗೂ ಈ ಟ್ರೇಡಿಂಗ್ ಅಲ್ಲಿ ಸ್ಟಾಪ್ ಲಾಸ್ ನ ಟ್ರೇಲ್ ಮಾಡ್ತಾ ಹೋಗ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿ 50,300 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಇಲ್ಲಿಂದ ಸಿ ಪೊಸಿಷನ್ ತಗೋಬಹುದು. ಇದು ಬ್ಯಾಂಕ್ ನಿಫ್ಟಿನ ಮೇಲೆ
50,700 ಇಂದ 800 ವರೆಗೆ ತಗೊಂಡು ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ ಅಲ್ಲಿ ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಕೂಡ ನೋಡ್ಬೋದು. ಇನ್ನು 50,000 ಇಂದ 49,800 ಈ 500 ಪಾಯಿಂಟ್ಸ್ ರೇಂಜ್ ನ ನೋ ಟ್ರೇಡಿಂಗ್ ರೇಂಜ್ ಅಂತಾನೆ ಹಾಕೊಳ್ಳಿ. ಸೊ ಇಲ್ಲಿ ಸೈಡ್ ವೇಸ್ ಹೋಗ್ತಾ ಇದ್ರೆ ಪ್ರೀಮಿಯಂ ಡಿಕೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಸ್ ಗಳನ್ನ ಇಟ್ಕೊಂಡು ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡಕ್ಕೆ ಪ್ರಯತ್ನ ಬೀಳ್ಬೋದು. ಸೊ ಇವು ಸೇಫ್ ಟ್ರೇಡ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.